ನಮಸ್ಕಾರ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಯೂನಿಕ್ ಸ್ಕ್ವಾಡ್ ಕ್ಲಾಸಸ್ಗೆ ಸ್ವಾಗತ. ಭಾರತ ಸಂವಿಧಾನದ ಟಾಪ್ 20 ಪ್ರಶ್ನೆಗಳು. ಇದು ಭಾಗ 4 ಆಗಿರ್ತದೆ. 1, 2, 3 ಈಗ ಆಲ್ರೆಡಿ ಮುಗಿದಾವು. ಇವತ್ತಿನ ಕ್ವಶನ್ ಯಾವಪ್ಪ ಅಂದ್ರೆ PSI, PC, ESI, FDA, SDA ಮತ್ತು PDO ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಅತಿ ಹೆಚ್ಚು ಬಾರಿ ಈ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಚಾಲೂ ಮಾಡೋಣ ಬನ್ನಿ. ಪ್ರಶ್ನೆ 1, ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರ ಯಾರಿಗಿದೆ? ಆಪ್ಷನ್ ಎ ಸುಪ್ರೀಂ ಕೋರ್ಟ್, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ಪ್ರಧಾನಮಂತ್ರಿ, ಆಪ್ಷನ್ ಡಿ ಸಂಸತ್ತು. ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ಯಾರು ರದ್ದು ಮಾಡಬಹುದಪ್ಪ ಅಂದ್ರೆ ರಾಷ್ಟ್ರಪತಿಗಳು ರದ್ದು ಮಾಡಬಹುದು. ಈ ಸುಪ್ರೀಂ ಕೋರ್ಟ್ ಏನಾಗಿರ್ತೈತೆ ಅಂದ್ರೆ ಮೂಲಭೂತ ಹಕ್ಕುಗಳನ್ನ ಸಂರಕ್ಷಣೆ ಮಾಡ್ತಿರ್ತೈತಿ. ರಾಷ್ಟ್ರಪತಿಗಳು ಅದನ್ನು ರದ್ದು ಮಾಡ್ಬೋದು. ಮತ್ತು ಈ ಮೂಲಭೂತ ಹಕ್ಕುಗಳು ಪ್ರಧಾನಮಂತ್ರಿಗೆ ಯಾವುದೇ ರೀತಿಯ ಸಂಬಂಧ ಪಡುವುದಿಲ್ಲ. ಹಾಗೂ ಸಂಸತ್ತು ಏನು ಮಾಡ್ತೈತಪ್ಪ ಅಂದ್ರೆ ಯಾವುದೇ ಒಂದು ಸಂವಿಧಾನ ತಿದ್ದುಪಡಿ ಮಾಡುವುದನ್ನು ಸಂಸತ್ತ ಮಾಡ್ತೈತಿ. ಪ್ರಶ್ನೆ ಸಂಖ್ಯೆ 2, ರಾಜ್ಯಸಭೆಯ ಸದಸ್ಯತ್ವ ಅವಧಿ. ಆಪ್ಷನ್ ಎ 6 ವರ್ಷ, ಆಪ್ಷನ್ ಬಿ 4 ವರ್ಷ, ಆಪ್ಷನ್ ಸಿ ಜೀವನ ಪರ್ಯಂತ, ಆಪ್ಷನ್ ಡಿ 5 ವರ್ಷ. ರಾಜ್ಯಸಭೆಯ ಸದಸ್ಯತ್ವ ಅಂದರೆ 6 ವರ್ಷಗಳು. ರಾಜ್ಯಸಭೆ ಯಾರು ಸದಸ್ಯರಾಗಿರ್ತಾರಲ್ಲ ಅವರಿಗೆ ಕನಿಷ್ಠ ರಾಜ್ಯಸಭೆಯಲ್ಲಿ 6 ವರ್ಷಗಳ ಕಾಲಾವಕಾಶ ಇರ್ತೈತಿ. ಈ ಪ್ರತಿ 2 ವರ್ಷಗಳಿಗೊಮ್ಮೆ 1/3 ನಿವೃತ್ತಿ ಹೊಂದುತ್ತಾರೆ. ಕ್ವಶನ್ ನಂಬರ್ 3, ಭಾರತದಲ್ಲಿ ರಾಜಕೀಯದತ್ತ ಅಧಿಕಾರ ಮೂಲ. ಆಪ್ಷನ್ ಎ ಸಂವಿಧಾನ, ಆಪ್ಷನ್ ಬಿ ಸಂಸತ್ತು, ಆಪ್ಷನ್ ಸಿ ಪ್ರಜೆಗಳು, ಆಪ್ಷನ್ ಡಿ ರಾಜ್ಯಗಳ ಶಾಸಕಾಂಗ ಮತ್ತು ಸಂಸತ್ತು. ಭಾರತದಲ್ಲಿ ರಾಜಕೀಯ ಮೂಲ ಅಂದರೆ ಯಾರಪ್ಪ ಅಂದ್ರೆ ಪ್ರಜೆಗಳು. ಈ ಪ್ರಜೆಗಳಿಂದನೇ ನಮ್ಮಲ್ಲಿ ರಾಜಕೀಯ ಉಂಟಾಕೈತಿ. ಅಬ್ರಾಹಿಂ ಲಿಂಕನ್ ಅವರು ಒಂದು ಮಾತು ಹೇಳ್ತಾರೆ. ಅಬ್ರಾಹಿಂ ಲಿಂಕನ್ ರವರು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ. ಅದಕ್ಕಾಗಿ ನಮ್ಮ ಭಾರತದ ರಾಜಕೀಯದಲ್ಲಿ ಅಧಿಕಾರದ ಮೂಲ ನಮ್ಮ ಪ್ರಜೆಗಳಾಗಿರ್ತಾರೆ. ಕ್ವಶನ್ ನಂಬರ್ 4, 86ನೇ ಸಂವಿಧಾನದ ತಿದ್ದುಪಡಿ ಆದಾಗ ಮೂಲಭೂತ ಹಕ್ಕು ಆಗಿದ್ದು. 86ನೇ ತಿದ್ದುಪಡಿ ಮಾಡಿರ್ತಾರೆ. ಅವಾಗ ಒಂದು ಮೂಲಭೂತ ಹಕ್ಕುಗಳನ್ನು ಸೇರಿಸಿರ್ತಾರೆ. ಯಾವುದಪ್ಪ ಅಂದ್ರೆ ಆಪ್ಷನ್ ಎ ದ್ವಿಪೌರತ್ವ, ಆಪ್ಷನ್ ಬಿ ಆಸ್ತಿ ಹಕ್ಕು, ಆಪ್ಷನ್ ಸಿ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ಆಪ್ಷನ್ ಡಿ ಕೆಲಸದ ಹಕ್ಕು. 86ನೇ ತಿದ್ದುಪಡಿ ಮಾಡಿದಾಗ ಯಾವ ಮೂಲಭೂತ ಹಕ್ಕುಗಳನ್ನು ಸೇರಿಸ್ತಾರಪ್ಪ ಅಂದ್ರೆ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, RT ಅಂತಾರೆ ಇದಕ್ಕೆ, ರೈಟ್ ಟು ಎಜುಕೇಷನ್. ಇದನ್ನು ಎಷ್ಟರಪ್ಪ ಅಂದ್ರೆ 2002ರಲ್ಲಿ 86ನೇ ತಿದ್ದುಪಡಿ ಮಾಡಿ 2002ರಲ್ಲಿ RT ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಕ್ವಶನ್ ನಂಬರ್ 5, ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಭಾಗವನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಆಪ್ಷನ್ ಎ USA, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಬ್ರಿಟಿಷ್, ಆಪ್ಷನ್ ಡಿ ಫ್ರೆಂಚ್. ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವ ಭಾಗದಿಂದ ಎರವಲು ಪಡಿತಾರಪ್ಪ ಅಂದ್ರೆ USA. ನಿಮಗೆ ಫಸ್ಟ್ನೇ ಕ್ಲಾಸ್ದಾಗ ಹೇಳ್ದಂಗೆ ರೀ, ಕೆಲವೊಂದು ನಮ್ಮ ಭಾರತ ಸಂವಿಧಾನ ರಚನೆ ಆಗ್ಬೇಕಾದ್ರೆ ಕೆಲವೊಂದು ದೇಶಗಳಿಂದ ನಾವು ಒಂದೊಂದು ವಿಷಯಗಳನ್ನ ಎರವಲು ಪಡೆದುಕೊಂಡಿವ್ರಿ. ಮೂಲಭೂತ ಹಕ್ಕುಗಳನ್ನು ಈ USA ಎರವಲು ಪಡೆದುಕೊಂಡೆವು ನಾವು. ಮತ್ತು ಈ ರಷ್ಯಾದಿಂದ ಯಾವ ಪಡೆದಪ್ಪ ಅಂದ್ರೆ ಮೂಲಭೂತ ಕರ್ತವ್ಯಗಳನ್ನು ಎರವಲು ಪಡೆದುಕೊಂಡಿವೆ. ಹಾಗೂ ಈ ಬ್ರಿಟಿಷ್ ಸಂಸ್ಥಾನದಿಂದ ಯಾವ ಪಡೆದುಕೊಂಡಿದ್ದು ಅಂದ್ರೆ ನಮ್ಮ ಆರ್ಥಿಕ ಸಮಸ್ಯೆಗಳನ್ನ ಎರವಲು ಪಡೆದುಕೊಂಡಿವೆ. ಇನ್ನಿತರ ವಿಷಯಗಳು ನೋಡ್ತಂದ್ರೆ ಐರಿಷ್ದಿಂದ ಯಾವ ಪಡೆದಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು. ಮತ್ತು ದಕ್ಷಿಣ ಆಫ್ರಿಕಾದಿಂದ ತಿದ್ದುಪಡಿ, ನಮ್ಮ ಸಂವಿಧಾನವನ್ನು ಯಾವ್ಯಾವ ರೀತಿ ತಿದ್ದುಪಡಿ ಮಾಡ್ಬೋದು ಅನ್ನೋದು
ದಕ್ಷಿಣ ಆಫ್ರಿಕಾ ದೇಶದಿಂದ ಎರವಲು ಪಡೆದವ. ಇನ್ನು ಆಸ್ಟ್ರೇಲಿಯಾದಿಂದ ಏನೇನು ಪಡೆದ ಇಂಪಾರ್ಟೆಂಟ್ ಇರ್ತೈತೆ ರೀ. ಇದು ಪಟ್ಟಿಗಳನ್ನು ಎರವಲು ಪಡೆದುಕೊಂಡಿರ್ತಾರೆ. ಇವು ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಮತ್ತು ಕೇಂದ್ರ ಪಟ್ಟಿ ಅಂತ ಪಟ್ಟಿಗಳನ್ನು ಎರವಲು ಪಡೆದಿರ್ತೀವಿ ರೀ. ಹಾಗೂ ಜಂಟಿ ಅಧಿವೇಶನ. ಈ ಜಂಟಿ ಅಧಿವೇಶನ ಯಾರು ಕರೀತಾರಪ್ಪ ಅಂದ್ರೆ ಮನಿ ಕ್ಲಾಸ್ನಾಗ ಹೇಳಿದ್ರು ರಾಷ್ಟ್ರಪತಿಯವ್ರು ಕರೀತಾರೆ 108ನೇ ವಿಧಿ ಪ್ರಕಾರ. ಆಸ್ಟ್ರೇಲಿಯಾದಿಂದ ಪಟ್ಟಿಗಳನ್ನು ಮತ್ತು ಜಂಟಿ ದೇಶಗಳನ್ನು, ದಕ್ಷಿಣ ಆಫ್ರಿಕಾದಿಂದ ತಿದ್ದುಪಡಿಯನ್ನು, ಐರಿಷ್ ದೇಶದಿಂದ ರಾಜ್ಯ ನಿರ್ದೇಶಕ ತತ್ವಗಳನ್ನು, ರಷ್ಯಾದಿಂದ ಮೂಲಭೂತ ಕರ್ತವ್ಯಗಳನ್ನು, ಯುಎಸ್ಎದಿಂದ ಮೂಲಭೂತ ಹಕ್ಕುಗಳನ್ನು ನಮ್ಮ ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡುವಾಗ ಈ ಎಲ್ಲ ದೇಶಗಳಿಂದ ಕೆಲವೊಂದು ವಿಷಯಗಳನ್ನು ಎರವಲು ಪಡೆದುಕೊಂಡಿರ್ತಾರೆ. ಕ್ವಶನ್ ನಂಬರ್ 6, ಸಂವಿಧಾನದ ಅರ್ಥವನ್ನು ವ್ಯಾಖ್ಯಾನಿಸುವ ಅಧಿಕಾರ ಯಾರ ಕೈಯಲ್ಲಿದೆ? ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಸಂಸತ್ತು, ಆಪ್ಷನ್ ಸಿ ಲೋಕಸಭೆ ಸ್ಪೀಕರ್, ಆಪ್ಷನ್ ಡಿ ಸರ್ವೋಚ್ಚ ನ್ಯಾಯಾಲಯ. ಇದು ಸಂವಿಧಾನದ ಅರ್ಥ. ಸಂವಿಧಾನದ ಅರ್ಥ ಅಂದ್ರೆ ಸಂವಿಧಾನ ಯಾವ್ಯಾವ ರೀತಿ ಇದೆ ಅನ್ನೋದು ನಮ್ಮ ಸಾಮಾನ್ಯ ಜನರಿಗೆ ತಿಳಿಸ್ತೈತಿ. ಯಾವ್ದು ತಿಳಿಸ್ತೈತಿಪ್ಪ ಅಂದ್ರೆ ಅದ್ರಾಗ ಸರ್ವೋಚ್ಚ ನ್ಯಾಯಾಲಯ ತಿಳಿಸ್ಕೊಡ್ತೈತಿ. ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗೈತೆ ಅಂದ್ರೆ ಸಂಸತ್ತಿನ ಆದೇಶದ ಮೇರೆಗೆ ಸರ್ವೋಚ್ಚ ನ್ಯಾಯಾಲಯ ಹಾಗೂ ರಾಷ್ಟ್ರಪತಿಗಳು ಎಲ್ಲ ಕೂಡಿಕೊಂಡು ತಿದ್ದುಪಡಿ ಮಾಡ್ತಾರೆ. ಸಂವಿಧಾನ ಅರ್ಥವನ್ನು ಸರ್ವೋಚ್ಚ ನ್ಯಾಯಾಲಯ ನಮಗೆ ತಿಳಿಸ್ತೈತಿ. ಕ್ವಶನ್ ನಂಬರ್ 7, ಪ್ರಪಂಚದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರು? ನಮ್ಮ ಭಾರತ ದೇಶದಲ್ರಿ ಪ್ರಪಂಚದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಆಪ್ಷನ್ ಎ ಇಂದಿರಾ ಗಾಂಧಿ, ಆಪ್ಷನ್ ಬಿ ಮಾರ್ಗರೆಟ್ ಥ್ಯಾಚರ್, ಆಪ್ಷನ್ ಸಿ ಗಿಲ್ಡಾ ಮೀರ್, ಆಪ್ಷನ್ ಡಿ ಸಿರಿಮಾವು ಭಂಡಾರಿಕೆ. ಇಲ್ಲಿ ಏನು ಕೆಳಗೆ ಆಪ್ಷನ್ ಕೊಟ್ಟಾರಲ್ಲ ಇವು 4 ರೀ, ಇವು ಎಲ್ಲ ಕೆಲವೊಂದು ದೇಶದ ಮಹಿಳಾ ಪ್ರಧಾನಮಂತ್ರಿಗಳು ಇವರು. ಇದರಲ್ಲಿ ನಮ್ಮ ಪ್ರಪಂಚದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರಂದ್ರೆ ಸಿರಿಮಾವು ಭಂಡಾರಿಕೆ. ಇವರು ಶ್ರೀಲಂಕಾ ದೇಶದವರು. ಹಾಗೂ ಇಂದಿರಾ ಗಾಂಧಿ ಅವರು ನಿಮ್ಗೆ ಗೊತ್ತಿರೋ ಪ್ರಕಾರ ಇವರು ಇಂಡಿಯಾದವರು, ನಮ್ಮ ದೇಶದವರು ಇಂಡಿಯಾ. ಇವರು ಮಾರ್ಗರೆಟ್ ಥ್ಯಾಚರ್ ಅವರು UK ಯುನೈಟೆಡ್ ಕಿಂಗ್ಡಮ್. ಮತ್ತು ಗಿಲ್ಡಾ ಮೀರ್ ಅವರು ಇಸ್ರೇಲ್. ಪ್ರಪಂಚದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಅಂದ್ರೆ ಸಿರಿಮಾವು ಭಂಡಾರಿಕೆ ಅಂತ ಹಾಕ್ಬೇಕ್ರಿ. ಇನ್ನು ಭಾರತದ ಕೇಳಿದ್ರೆ ಇಂದಿರಾ ಗಾಂಧಿ ಅಂತೂ ನಿಮಗಂತೂ ಗೊತ್ತೈತ್ರಿ. ಕ್ವಶನ್ ನಂಬರ್ 8, ಭಾರತದ ಸಂವಿಧಾನದಲ್ಲಿರುವ ಅನುಚ್ಛೇದಗಳ ಸಂಖ್ಯೆ. ಅನುಚ್ಛೇದಗಳು ಅಂದ್ರೆ ಆರ್ಟಿಕಲ್. ಆಪ್ಷನ್ ಎ 301, ಆಪ್ಷನ್ ಬಿ 259, ಆಪ್ಷನ್ ಸಿ 295, ಆಪ್ಷನ್ ಡಿ 400ಕ್ಕಿಂತ ಹೆಚ್ಚು. ನಮ್ಮ ಭಾರತ ಸಂವಿಧಾನದಲ್ಲಿ ಪ್ರಸ್ತುತವಾಗಿ 400ಕ್ಕಿಂತ ಹೆಚ್ಚು ಆರ್ಟಿಕಲ್ಗಳನ್ನ ಒಳಗೊಂಡಿರ್ತದೆ. ಈಗ ಯಾವ್ದಾರ ಹೊಸ ಕಾಯ್ದೆ ತಂದ್ರೆ ಅದು ಆರ್ಟಿಕಲ್ನಲ್ಲಿ ಹೊಸದಾಗಿ ಸೇರ್ಪಡೆ ಮಾಡ್ತಾರೆ. ಅದಕ್ಕಾಗಿ 400ಕ್ಕಿಂತ ಹೆಚ್ಚು ಅನುಚ್ಛೇದಗಳನ್ನ ನಮ್ಮ ಭಾರತ ಸಂವಿಧಾನ ಒಳಗೊಂಡಿರ್ತದೆ. ಕ್ವಶನ್ ನಂಬರ್ 9, ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಗಳಿಗೆ ವ್ಯವಸ್ಥೆ ಇದೆ? ಆಪ್ಷನ್ ಎ 2, ಆಪ್ಷನ್ ಬಿ 4, ಆಪ್ಷನ್ ಸಿ 3, ಆಪ್ಷನ್ ಡಿ ಯಾವುದೂ ಇಲ್ಲ. ನಮ್ಮ ಭಾರತ ಸಂವಿಧಾನದಲ್ಲಿ 3 ರೀತಿ, ಇದು ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ 3 ರೀತಿಯ ತುರ್ತು ಪರಿಸ್ಥಿತಿಗಳು ಬರ್ತಾವ್ರಿ. 1 ರಾಷ್ಟ್ರ, 2 ರಾಜ್ಯ, 3 ಹಣಕಾಸು. ಇದು ರಾಷ್ಟ್ರ ತುರ್ತು ಪರಿಸ್ಥಿತಿ 356, ರಾಜ್ಯ 352, ಹಣಕಾಸು 360. ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನು 356ನೇ ವಿಧಿ ಪ್ರಕಾರ, ರಾಜ್ಯ ತುರ್ತು ಪರಿಸ್ಥಿತಿಯನ್ನು 352ನೇ ವಿಧಿ ಪ್ರಕಾರ, ಹಣಕಾಸು ತುರ್ತು ಪರಿಸ್ಥಿತಿಯನ್ನು 360ನೇ ವಿಧಿ ಪ್ರಕಾರ ಯಾರು ಜಾರಿಗೆ ತರ್ತಾರೆ ಅಂದ್ರೆ ರಾಷ್ಟ್ರಪತಿಗಳು. ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳು ಜಾರಿಗೆ ತರ್ತಾರೆ. ರಾಜ್ಯ ಹಾಗೂ ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನು ಇದುವರೆಗೂ ನಮ್ಮ ಭಾರತ ದೇಶ ಮೇಲೆ ಹೇರಿದರು. ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಇದುವರೆಗೂ ನಮ್ಮ ಭಾರತ ದೇಶದಲ್ಲಿ ಒಮ್ಮೆ ಯಾವ ರಾಜ್ಯದಲ್ಲಿ ಕೂಡ ಹೇರಲಾಗಿಲ್ಲ. ಕ್ವಶನ್ ನಂಬರ್ 10, ಕೇಂದ್ರದಲ್ಲಿ ಸಂಪುಟದ ಸಭೆಯ ಅಧ್ಯಕ್ಷತೆ ಯಾರು ವಹಿಸುತ್ತಾರೆ? ಆಪ್ಷನ್ ಎ ಸಂಪುಟದ ಕಾರ್ಯದರ್ಶಿ, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಸಿ ರಾಷ್ಟ್ರಪತಿ, ಆಪ್ಷನ್ ಡಿ ಉಪರಾಷ್ಟ್ರಪತಿ. ಕೇಂದ್ರ ಸಂಪುಟ ಸಭೆ ಅಧ್ಯಕ್ಷ ಅಂದ್ರೆ ಸಂಪುಟ ಅಂದ್ರೆ ಅವರು ಮಂತ್ರಿಗಳ ಜೊತೆ ಒಂದು ಸಭೆ ಕರೆದಿರ್ತಾರೆ. ಆ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರೆ ಅಂದ್ರೆ ಪ್ರಧಾನಮಂತ್ರಿ ಅವರು ವಹಿಸಿರ್ತಾರೆ.
ಆ ಸಭೆಗೆ ಪ್ರಧಾನಮಂತ್ರಿಯವರು ಅಧ್ಯಕ್ಷರಾಗಿರ್ತಾರೆ. ಇನ್ನು ಉಳ್ದ ಜಂಟಿ ಅಧಿವೇಶನ ಕರೆದಿರ್ತಾರೆ. ಜಂಟಿ ಅಧಿವೇಶನ, ಈ ಕ್ವಶನ್ ಭಾಳ ಸಲ ರಿಪೀಟ್ ಆಗೈತ್ರಿ, ಇದು ಇಂಪಾರ್ಟೆಂಟ್ ಇರ್ತೈತೆ ರೀ. ಜಂಟಿ ಅಧಿವೇಶನ ಕರೀತಾರೆ. ಯಾರಪ್ಪ ಅಂದ್ರೆ ಇದನ್ನು ರಾಷ್ಟ್ರಪತಿಗಳವರು ಕರೀತಾರೆ. ನಮ್ಮ ಭಾರತ ದೇಶದ ರಾಷ್ಟ್ರಪತಿಯವರು ಕರೀತಾರೆ. ಈ ಜಂಟಿ ಅಧಿವೇಶನ ಕರೆದಂಥ ಸಂದರ್ಭದಲ್ಲಿ ಈ ಸಭೆ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದ್ರೆ ಸ್ಪೀಕರ್. ಒಂದು ವೇಳೆ ಸ್ಪೀಕರ್ ಅವರು ಆವತ್ತು ರಜಾ ಅವಧಿ ಒಳಗಿದ್ರಂದ್ರೆ ಉಪ ಸ್ಪೀಕರ್ ಅವರು ಇರ್ತಾರೆ. ಇವರಿಬ್ಬರೂ ಇರಲಿಲ್ಲ ಅಂದ್ರೆ ಆ ಸದನದ ಹಿರಿಯ ಸದಸ್ಯರು ಆ ಸದನದ ಅಧ್ಯಕ್ಷರಾಗಿರ್ತಾರೆ. ಇದು ಈ ಪ್ರಶ್ನೆಗೆ ಸಂಬಂಧಪಟ್ಟಂಥ ಆನ್ಸರ್ ಈ ಸ್ಲೈಡಲ್ಲಿ ಪ್ರಧಾನಮಂತ್ರಿಗಳು. ಕೇಂದ್ರ ಸಂಪುಟ ಸಭೆ ಅಧ್ಯಕ್ಷತೆಯನ್ನು ಪ್ರಧಾನಮಂತ್ರಿಯವರು ವಹಿಸಿರ್ತಾರೆ. ಕ್ವಶನ್ ನಂಬರ್ 11, ಪಾರ್ಲಿಮೆಂಟಿನ ಸಂಯುಕ್ತ ಅಧಿವೇಶನದ ಅಧ್ಯಕ್ಷರು. ಆಪ್ಷನ್ ಎ ಉಪರಾಷ್ಟ್ರಪತಿ, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ಸ್ಪೀಕರ್, ಆಪ್ಷನ್ ಡಿ ಉಪಸಭಾಪತಿಯವರು. ಪಾರ್ಲಿಮೆಂಟಿನ ಸಂಯುಕ್ತ, ಆಗಲೇ ಹಿಂದಿನ ಕ್ವಶನ್ 10ನೇ ಕ್ವಶನ್ನ ನೋಡಿದ ಪ್ರಕಾರ ಸಂಯುಕ್ತ ಅಂದ್ರೆ ಕೂಡಿ, ಲೋಕಸಭೆ ರಾಜ್ಯಸಭೆಯವರು ಕೂಡಿ ಯಾವಾಗ ಅಧಿವೇಶನ ನಡೆದಿರ್ತಾರಲ್ಲ ಅವಾಗ ಲೋಕಸಭೆ ಸ್ಪೀಕರ್, ಇಲ್ಲಿ ರಾಜ್ಯಸಭೆ ಸ್ಪೀಕರ್ ಆ ಸಂವಿಧಾನದ ಅಧ್ಯಕ್ಷರ ಆಗಕ್ಕೆ ಬರೋದಿಲ್ಲ ರೀ. ಯಾಕಂದ್ರೆ ರಾಜ್ಯಸಭೆ ಅದು ಸೀಮಿತ ಅವಧಿಗೆ ಮಾತ್ರ ಅಧಿವೇಶನ ನಡೆಸ್ತಿರ್ತಾರೆ. ಈ ಲೋಕಸಭೆ ಸ್ಪೀಕರ್ ಅವರು ಸ್ವಲ್ಪ ಅಂದರೆ ಗ್ರೇಡ್ ಹೆಚ್ಚಿರ್ತೈತೆ ರೀ. ಅದರ ಸಂಬಂಧ ಸಂಯುಕ್ತ ಅಧಿವೇಶನ ಕೂಡಿ ಎರಡು ರಾಜ್ಯಸಭೆ, ಇದು ರಾಜ್ಯ ಮತ್ತು ಲೋಕ, ಇವಾಗ ಕೂಡಿ ನಡೆದಿರ್ತೈತಿಲ್ಲ, ಸ್ಪೀಕರ್ ಅವರು ಆ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ. ಕ್ವಶನ್ ನಂಬರ್ 12, ಸಂವಿಧಾನದ ಯಾವುದೇ ಭಾಗಕ್ಕೆ ತಿದ್ದುಪಡಿ ತರುವಲ್ಲಿ ಲೋಕಸಭೆಯ ಅಧಿಕಾರವನ್ನು ಸ್ವೀಕರಿಸಿದ ಸಂವಿಧಾನದ ತಿದ್ದುಪಡಿ. ಅಂದ್ರೆ ಸಂವಿಧಾನದ ಯಾವುದೇ ತಿದ್ದುಪಡಿ ಮಾಡಬೇಕಾದ್ರೆ ಯಾರು ಮತ್ತು ಯಾವ ವಿಧಿಯ ಪ್ರಕಾರ ಅಥವಾ ಯಾವ ತಿದ್ದುಪಡಿ ಪ್ರಕಾರ ಅಧಿಕಾರವನ್ನು ಸ್ವೀಕರಿಸ್ತಾರ ಅಂದಂಗಿದು. ಆಪ್ಷನ್ ಎ 43ನೇ ತಿದ್ದುಪಡಿ, ಆಪ್ಷನ್ ಬಿ 39ನೇ ತಿದ್ದುಪಡಿ, ಆಪ್ಷನ್ ಸಿ 24ನೇ ತಿದ್ದುಪಡಿ, ಆಪ್ಷನ್ ಡಿ 42ನೇ ತಿದ್ದುಪಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಸಿ 24ನೇ ತಿದ್ದುಪಡಿ. ಕ್ವಶನ್ ನಂಬರ್ 13, ಅಟಾರ್ನಿ ಜನರಲ್ ತಮ್ಮ ಹುದ್ದೆಯನ್ನು ಡ್ಯಾಶ್ ಅಲಂಕರಿಸಿರುತ್ತಾರೆ. ಇಲ್ಲಿ ಸರಿಯಾದ ಬಿಟ್ಟ ಸ್ಥಳವನ್ನು ತುಂಬಿರೈತಿ. ಆಪ್ಷನ್ ಎ 6 ವರ್ಷಗಳ ಅವಧಿ ನಿಗದಿತ ಸಮಯದವರೆಗೆ, ಆಪ್ಷನ್ ಬಿ ಅಜೀವ ಪರ್ಯಂತ, ಆಪ್ಷನ್ ಸಿ ಉಭಯ ಸದನಗಳ ವಿಶ್ವಾಸ ಇರುವವರೆಗೂ, ಆಪ್ಷನ್ ಡಿ ರಾಷ್ಟ್ರಾಧ್ಯಕ್ಷರ ಅನುಮತಿ ಇರೋವರೆಗೂ. ಈ ಅಟಾರ್ನಿ ಜನರಲ್ ಅವರಿಗೆ ಇವೆಲ್ಲ ಆಪ್ಷನ್ಗಳು ಸಂಬಂಧಿಸ್ತವೆ. ಅವರು 6 ವರ್ಷಗಳ ಅವಧಿಗೆ ಇರಬಹುದು, ಜೀವನ ಪರ್ಯಂತ ಇದೊಂದು ಆಗಂಗಿಲ್ಲ ರೀ, ಅವ್ರ ಜೀವನ ಪರ್ಯಂತ ಇರೋಕ್ಕಾಗಂಗಿಲ್ಲ, ಮತ್ತು ಉಭಯ ಸದನಗಳ ವಿಶ್ವಾಸ ಇರುವ. ಈ ಉಭಯ ಸದನಗಳು ನಮ್ಮ ಅಟಾರ್ನಿ ಜನರಲ್ ಅವರಿಗೆ ಸಂಬಂಧಪಡುವುದಿಲ್ಲ. ಅಟಾರ್ನಿ ಜನರಲ್ ಅವರು ಎದಕ್ಕೆ ಸಂಬಂಧಪಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು ಎಲ್ಲಿವರೆಗೆ ಅವ್ರ ಅನುಮತಿ ಕೊಡ್ತಾರಲ್ಲ, ಅವರು 1 ವರ್ಷ ಕೊಡ್ಬೋದು, 2 ವರ್ಷ ಕೊಡ್ಬೋದು, 3 ವರ್ಷ, ಇಲ್ಲ ಅವರು ರಾಷ್ಟ್ರಪತಿಗಳು 5 ವರ್ಷ ಇರ್ತಾರಲ್ಲ 5 ವರ್ಷವರೆಗೂ ಕೊಡ್ಬೋದು. ರಾಷ್ಟ್ರಪತಿಗಳ ಅನುಮತಿ ಅವರಿಗೆ ಎಲ್ಲಿವರೆಗೂ ಇರ್ತೈತಿಲ್ಲ ಅಲ್ಲಿವರೆಗೂ ಅಟಾರ್ನಿ ಜನರಲ್ ಅವರು ತಮ್ಮ ಹುದ್ದೆಯನ್ನು ಅಲಂಕರಿಸಿರ್ತಾರೆ. ಕ್ವಶನ್ ನಂಬರ್ 14, ಭಾರತದ ಸಂವಿಧಾನದಲ್ಲಿ ಅಸ್ಪೃಶ್ಯತಾ ನಿವಾರಣೆಯ ಕೆಳಗಿನ ಯಾವುದರಲ್ಲಿ ಬಿಂಬಿತವಾಗಿದೆ? ಆಪ್ಷನ್ ಎ ಸಮಾನತೆಯ ಹಕ್ಕು, ಆಪ್ಷನ್ ಬಿ ನಾಗರಿಕತೆಯ ಹಕ್ಕು, ಆಪ್ಷನ್ ಸಿ ಸ್ವಾರ್ಥದ ಹಕ್ಕು, ಆಪ್ಷನ್ ಡಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಭಾರತದ ಸಂವಿಧಾನದಲ್ಲಿ ಅಸ್ಪೃಶ್ಯತೆಯನ್ನು ಕೇಳೋರು. ಅಸ್ಪೃಶ್ಯತೆ ನಿವಾರಣೆ, ಅಸ್ಪೃಶ್ಯತೆ ಅಂದ್ರೆ ಇದು 17ನೇ ವಿಧಿಗೆ ಸಂಬಂಧಪಟ್ಟಿರ್ತೈತಿ. ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತೈತಿ ರೀ. ಅದರ ಸಂಬಂಧ ಅದು ಬೇಸ್ ಮೇಲೆ ಈ ಕ್ವಶನ್ ಐತಿ. ಇದನ್ನು ಯಾವ ಪ್ರಕಾರಪ್ಪ ಅಂದ್ರೆ ಸಮಾನತೆ, ಎಲ್ಲರೂ ಸಮಾನರಾಗಿರ್ಬೇಕು, ಅಸ್ಪೃಶ್ಯತೆ ಆಚರಣೆ ಮಾಡೋಂಗಿಲ್ಲ. ಅದರ ಸಂಬಂಧ ಈ ಸಂವಿಧಾನದಲ್ಲಿ ಅಸ್ಪೃಶ್ಯತೆ ನಿವಾರಣೆಯಾಗಿ ಸಮಾನತೆ ಹಕ್ಕಿನಲ್ಲಿ 17ನೇ ವಿಧಿ ಪ್ರಕಾರ ವಿಧಿಸಲಾಗಿದೆ. ಕ್ವಶನ್ ನಂಬರ್ 15, ರಿಟ್ಗಳನ್ನು ನೀಡುವ ಹೈಕೋರ್ಟ್ನ ಅಧಿಕಾರವು ಈ ಕೆಳಗಿನ ಯಾವ ಲೇಖನದ ಅಡಿಯಲ್ಲಿ, ಇದು ಅಡಿ ಆಗಬೇಕೈತ್ರಿ, ಅಡಿಯಲ್ಲಿ ಬರುತ್ತದೆ? ಆಪ್ಷನ್ ಎ 32, ಆಪ್ಷನ್ ಬಿ 326, ಆಪ್ಷನ್ ಸಿ 226, ಆಪ್ಷನ್ ಡಿ 126.
ಹೈಕೋರ್ಟ್ನ ಅಂದ್ರೆ ನಮಗೆ ರಿಟ್ಗಳನ್ನು ಏನೋ ಒಂದು ಸಮಸ್ಯೆ ಆದರೂ 226ನೇ ವಿಧಿ ಅನ್ವಯ ನಾವು ಹೈಕೋರ್ಟ್ ಮುಂದೆ ಹೋಗ್ಬೋದು ರೀ. ಹೈಕೋರ್ಟ್ ಮುಂದೆ ಹೋಗ್ಬೋದು. ಈ 32ನೇ ವಿಧಿ ಯಾವುದಕ್ಕೆ ಸಂಬಂಧಪಡ್ತೈತಪ್ಪ ಅಂದ್ರೆ ಸಂವಿಧಾನದ ಪರಿಹಾರ ಹಕ್ಕು. ಸಂವಿಧಾನದ ಪರಿಹಾರ ಹಕ್ಕು. 226ನೇ ವಿಧಿ ಹೆಂಗಪ್ಪ ಅಂತಂದ್ರೆ ಜನರಿಗೆ ಯಾವುದೇ ಒಂದು ಈ ರಿಟ್ಗಳು ಬರ್ತಾವ್ರಿ, 4 ರಿಟ್ಗಳು. ಒಂದು ಹೆಬಿಯಸ್ ಕಾರ್ಪಸ್, ಇನ್ನೊಂದು ಸರ್ಸಿಯೋರರಿ, ಇನ್ನೊಂದು ಕೋ ವಾರಂಟ್, ಇನ್ನೊಂದು ಮ್ಯಾನ್ಮಸ್. ಈ 4 ರಿಟ್ಗಳು ಏನಾರೇ ಸಮಸ್ಯೆ ಆದ್ರೆ ಫಸ್ಟು ಎಲ್ಲರೂ ಹೋಗಕ್ಕೆ ಬರೋಂಗಿಲ್ಲ. 226ನೇ ವಿಧಿಗೆ ಏನು ಸಂಬಂಧಪಟ್ಟಿರ್ತೈತಿಲ್ಲ ಅವ್ರು ಮಾತ್ರ ಹೈಕೋರ್ಟಿಗೆ ಹೋಗ್ಬೋದು. ಉಳಿದೆಲ್ಲ ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಿರ್ತಾವೆ. ಮಾತ್ರ ಎಲ್ಲ ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಿರ್ತಾವೆ. ಕ್ವಶನ್ ನಂಬರ್ 16, ಭಾರತದ ಸಂಸತ್ತು ಯಾವುದನ್ನು ಒಳಗೊಂಡಿದೆ? ಆಪ್ಷನ್ ಎ ಲೋಕಸಭೆ, ಆಪ್ಷನ್ ಬಿ ಲೋಕಸಭೆ ರಾಜ್ಯಸಭೆ, ಆಪ್ಷನ್ ಸಿ ಲೋಕಸಭೆ ರಾಜ್ಯಸಭೆ ಪ್ರಧಾನಮಂತ್ರಿ, ಆಪ್ಷನ್ ಡಿ ಲೋಕಸಭೆ ರಾಜ್ಯಸಭೆ ರಾಜ್ಯ ಮಂತ್ರಿಮಂಡಲ. ಭಾರತದ ಸಂಸತ್ತು ಏನನ್ನು ಒಳಗೊಂಡಿರ್ತೈತಪ್ಪ ಅಂದ್ರೆ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ. ಈ 3 ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ವಿಷಯವೇ ಸಂಸತ್ತು. ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ನಮ್ಮ ರಾಷ್ಟ್ರಪತಿಗಳು 3 ಜನ ಒಳಗೊಂಡ್ರೆ ಮಾತ್ರ ಅದು ನಮ್ಮ ಸಂಸತ್ತಾಗಿರ್ತದೆ. ಏನಾರೇ ಒಂದು ತಿದ್ದುಪಡಿ ಆಗಲಿ, ಒಂದು ಹೊಸ ವಿಧಿ ಆಗಲಿ, ಏನೋ ಒಂದು ನಮ್ಮ ಸಂವಿಧಾನದ ಪೀಠಿಗೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಳೋದು ಯಾವುದಪ್ಪ ಅಂದ್ರೆ ಸಂಸತ್ತು. ಆ ಸಂಸತ್ತಿನಲ್ಲಿ ಯಾರ್ಯಾರು ಕಂಡು ಬರ್ತಾರಂದ್ರೆ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿಗಳು ಕಂಡು ಬರ್ತಾರೆ. ಕ್ವಶನ್ ನಂಬರ್ 17, ಕರ್ನಾಟಕ ಮಾಹಿತಿ ಆಯೋಗವನ್ನು ಯಾವುದರ ಅಡಿಯಲ್ಲಿ ಹೊಂದಿಸಲಾಗಿದೆ? ಆಪ್ಷನ್ ಎ ಕರ್ನಾಟಕ ಮಾಹಿತಿ ಕಾಯ್ದೆ, ಆಪ್ಷನ್ ಬಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ, ಆಪ್ಷನ್ ಸಿ ಮಾಹಿತಿ ಹಕ್ಕು ಕಾಯ್ದೆ, ಆಪ್ಷನ್ ಡಿ ಶಿಕ್ಷಣದ ಹಕ್ಕು ಕಾಯ್ದೆ. ಕರ್ನಾಟಕದ ಮಾಹಿತಿ ಹಕ್ಕು ಇದು ಯಾವುದರ ಅಡಿಯಲ್ಲಿ ಬರ್ತೈತಪ್ಪ ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆ. ಈ ಮಾಹಿತಿ ಹಕ್ಕು ಕಾಯ್ದೆಯು 2005ರಲ್ಲಿ ಜಾರಿಗೆ ಬರ್ತೈತೆ. ಇದು 2005ರಲ್ಲಿ ಜಾರಿಗೆ ಬರ್ತೈತಿ. ಈ ಮಾಹಿತಿ ಅಂದರೆ ಏನಾರ ಹೊಸ ವಿಷಯಗಳನ್ನ ಒಳಗೊಂಡಿರ್ತೈತಿ. ಅದರ ಸಂಬಂಧ ಇದೊಂದು ಇರಲಿಪ್ಪ ಅಂಥೇಳಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳ ಸಲಹೆ ಮೇರೆಗೆ 2005ರಲ್ಲಿ ರಾಷ್ಟ್ರಪತಿಯವರು ಇದನ್ನು ಜಾರಿಗೆ ತರ್ತಾರೆ. ಕ್ವಶನ್ ನಂಬರ್ 18, ಭಾರತದ ಸಂವಿಧಾನವನ್ನು ಇದರ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು? ಆಪ್ಷನ್ ಎ ಲೇಖನ ಅಂದರೆ ಆರ್ಟಿಕಲ್, ಲೇಖನ 365, ಆಪ್ಷನ್ ಬಿ ಲೇಖನ 367, ಆಪ್ಷನ್ ಸಿ ಲೇಖನ 364, ಆಪ್ಷನ್ ಡಿ ಲೇಖನ 368. ನಮ್ಮ ಸಂವಿಧಾನವನ್ನು ಯಾವ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದಪ್ಪ ಅಂದ್ರೆ ಲೇಖನ 368. ಈ ವಿಧಿ ಪ್ರಕಾರ ಮಾತ್ರ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ತಿದ್ದುಪಡಿ ಮಾಡಬಹುದು. ಈ ಸಂವಿಧಾನವನ್ನು ಯಾರ್ಯಾರು ತಿದ್ದುಪಡಿ ಮಾಡ್ಬೇಕಂದ್ರೆ ಆಗಾಳೆ ಸ್ಲೈಡ್ದಾಗ ಹೇಳಿದಿರಲಿ, ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿಗಳು. ಈ 3 ಜನಗಳನ್ನ ಏನು ಒಳಗೊಂಡಿರ್ತೈತ್ರಿ? ಸಂಸತ್ತು. ಈ ಸಂಸತ್ತಿನ ಸಲಹೆ ಮೇರೆಗೆ ಮಾತ್ರ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ಕ್ವಶನ್ ನಂಬರ್ 19, ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆ ಅಲ್ಲ? ಆಪ್ಷನ್ ಎ ಭಾರತದ ಚುನಾವಣಾ ಆಯೋಗ, ಆಪ್ಷನ್ ಬಿ ಕೇಂದ್ರ ಸಾರ್ವಜನಿಕ ಆಯೋಗ, ಆಪ್ಷನ್ ಸಿ ಭಾರತದ ಆಡಿಟರ್ ಜನರಲ್, ಆಪ್ಷನ್ ಡಿ ಕರ್ನಾಟಕ ಲೋಕಾಯುಕ್ತ. ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಒಂದು ಕ್ವಶನ್ ಇರ್ತೈತಿ. ಅಲ್ಲಿ ಕೆಲವೊಂದು ವಿಷಯಗಳನ್ನ ನೋಡ್ಕೊಂಡ್ಬಿಡ್ಬೇಕು ನೀವು. ಚುನಾವಣಾ ಆಯೋಗ, ಸಾರ್ವಜನಿಕ ಆಯೋಗ, ಆಡಿಟರ್ ಜನರಲ್, ಅಡ್ವೊಕೇಟ್ ಜನರಲ್ಲು, ರಾಷ್ಟ್ರಪತಿಗಳು, ಹೀಗೆ ಕೆಲವೊಂದು ಸಂಸ್ಥೆಗಳು ಬರ್ತಾವೆ ಇಂಪಾರ್ಟೆಂಟ್. ಅವು ಯಾವ್ಯಾವ ವಿಷಯ ಸಾಂವಿಧಾನಿಕವಾಗಿ ಇರ್ತಾವ, ಸಾಂವಿಧಾನಿಕ ಅಲ್ಲದ್ದು ಆಗಿರ್ತಾವ ಅನ್ನೋದು ನೀವು ನೋಡ್ಕೊಂಡಿರ್ಬೇಕು. ಈ ಕೆಳಗಿನ ನೋಡ್ತಂದ್ರೆ ಕರ್ನಾಟಕ ಲೋಕಾಯುಕ್ತ ಇದೊಂದು ಸಾಂವಿಧಾನಿಕ ಸಂಸ್ಥೆ ಅಲ್ಲ. ಕ್ವಶನ್ ನಂಬರ್ 20, ಸಾಮಾನ್ಯವಾಗಿ IPC ಎಂದು ಕರೆಯುವುದನ್ನು ಕಾನೂನಿನ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ? ಇದು ಕ್ವಶನ್ ಅರ್ಥ ಮಾಡ್ಕೋಬೇಕ್ರಿ ನೀವು. ಕಾನೂನಿನ ಭಾಷೆ IPC. ಇಲ್ಲಿ ಆಪ್ಷನ್ ಎ ಇಂಡಿಯನ್ ಪೆನಾಲ್ಟಿ ಕೇಸ್, ಆಪ್ಷನ್ ಬಿ ಇಂಡಿಯನ್ ಪೆನಾಲ್ಟಿ ಕೋಡ್, ಆಪ್ಷನ್ ಸಿ ಇಂಡಿಯನ್ ಪೆನಲ್ ಕೋಡ್, ಆಪ್ಷನ್ ಡಿ ಇಂಟರ್ನ್ಯಾಷನಲ್ ಪೆನಾಲ್ಟಿ ಕೋಡ್.
IPC ವಿಸ್ತರಣೆ ಮಾಡಿ ನೋಡ್ತಂದ್ರೆ ಇವು 4 ಆಪ್ಷನ್ ಅದಕ್ಕೆ ಸರಿನೇ ಅನ್ನಿಸ್ತಾರೆ. ಆದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಇಂಡಿಯನ್ ಪೆನಲ್ ಕೋಡ್ IPC. ಇದು ಭಾರತದ ದಂಡ ಸಂಹಿತೆ ಅಂತ ಕರೀತಾರೆ ರೀ. ಇದನ್ನು ಯಾವಾಗ ಜಾರಿಗೆ ಬರ್ತೈತಿ ಅಂದ್ರೆ 6 ಅಕ್ಟೋಬರ್ 1860 ಜಾರಿಗೆ ಬರ್ತೈತಿ. ಇಲ್ಲಿ ಯಾವ್ಯಾವ ಈ ದಂಡ ಸಂಹಿತೆ ಅಂದ್ರೆ ಕೆಲವೊಂದು ವಿಷಯಗಳ ಮೇಲೆ ದಂಡದ ವಿಷಯಗಳು ಇಷ್ಟಿಷ್ಟ ದಂಡ ಅಂತ ಒಳಗೊಂಡಿರ್ತದೆ. ಕೆಲವೊಂದು ನಿಯಮಗಳು ಇರ್ತಾವೆ. ಅದಕ್ಕಾಗಿ ಇದೊಂದು ಸಪ್ರೇಟ್ ಆ್ಯಕ್ಟನ್ನು ತಂದಿರ್ತಾರೆ, ಇಂಡಿಯನ್ ಪೆನಲ್ ಕೋಡ್. ಇದು 1860 ಅಕ್ಟೋಬರ್ 6 ಜಾರಿಗೆ ಬಂದಿರ್ತೈತಿ. ಇವತ್ತಿನ 20 ಪ್ರಶ್ನೆಗಳನ್ನ ವಿವರಣೆ ನೋಡಿದ್ವಿ ರೀ. ಇದರ ಕೆಲವೊಂದು ಇಂಪಾರ್ಟೆಂಟ್ ಅದಾವು. ಈ 20 ಪ್ರಶ್ನೆಗಳು ಹಿಂದಿನ 3 ಸ್ಲೈಡ್ಗೆ ಸಂಬಂಧಪಟ್ಟಿರ್ತಾವೆ. ಒಂದು ರೀತಿಯಲ್ಲ ಇನ್ನೊಂದು ರೀತಿಯಲ್ಲೇ ಸಂಬಂಧಪಟ್ಟಿರ್ತಾವೆ. ಸರಿಯಾಗಿ ನೋಡ್ಬೇಕು. ಇನ್ನು ಉಳಿದ ಕ್ಲಾಸ್ನ ಮತ್ತೆ ಕಂಟಿನ್ಯೂ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.